ಶ್ರೀರಾಮನು ತನ್ನ ಕಿರಿಯ ಸಹೋದರ ಲಕ್ಷ್ಮಣನಿಗೆ ಮರಣದಂಡನೆ ವಿಧಿಸಿದನೆಂದು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಈ ಘಟನೆಯು ಲಂಕಾ ವಿಜಯದ ನಂತರ ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗಿ ಅಯೋಧ್ಯೆಯ ರಾಜನಾದ ಸಮಯದಲ್ಲಿ ನಡೆದಿದ್ದು ಎನ್ನಲಾಗಿದೆ. ಒಂದು ದಿನ ನರಕಾಧಿಪತಿ ಯಮ ಶ್ರೀರಾಮನನ್ನು ನೋಡಲು ಒಂದು ಪ್ರಮುಖ ವಿಷಯವನ್ನು ಚರ್ಚಿಸಲು ಅಯೋಧ್ಯೆಗೆ ಬಂದಿದ್ದನಂತೆ. ಚರ್ಚೆಯನ್ನು ಪ್ರಾರಂಭಿಸುವ ಮೊದಲು ಈ ಸಂಭಾಷಣೆ ಮುಗಿಯುವವರೆಗೂ ಯಾರೂ ಅಡ್ಡಿಪಡಿಸಬಾರದು. ಅಡ್ಡಿಯಾದರೆ ಆ ವ್ಯಕ್ತಿ ಮರಣದಂಡನೆ ವಿಧಿಸಬೇಕು ಎಂದು ಭಗವಾನ್ ರಾಮನ ಬಳಿ ಮಾತು ತೆಗೆದುಕೊಂಡಿದ್ದನಂತೆ. ಈ ಮಾತಿನಂತೆ ಲಕ್ಷ್ಮಣನನ್ನು ಕರೆದ ರಾಮ ಬಾಗಿಲ ಬಳಿಯೇ ನಿಲ್ಲಿಸಿ ಯಾರೂ ಒಳಗೆ ಬರಬಾರದೆಂದು ನೋಡಿಕೊಳ್ಳಲು ಸೂಚಿಸಿದ್ದ. ಆದರೆ ಸ್ವಲ್ಪ ಸಮಯದ ನಂತರ ದೂರ್ವಾಸ ಮುನಿಗಳು ಅಲ್ಲಿಗೆ ಬಂದರು ಮತ್ತು ಲಕ್ಷ್ಮಣನಿಗೆ ತನ್ನ ಆಗಮನದ ಬಗ್ಗೆ ರಾಮನಿಗೆ ತಿಳಿಸಲು ಕೇಳಿಕೊಂಡಿದ್ದರು. ಆದರೆ ಲಕ್ಷ್ಮಣ ಇದನ್ನು ತಿರಸ್ಕರಿಸಿ ಅಣ್ಣ ಯಾರ ಬಳಿಯೂ ಈಗ ಮಾತನಾಡುವುದಿಲ್ಲ ಎಂದು ಹೇಳಿದ. ಇದರಿಂದ ಕೋಪಗೊಂಡ ದುರ್ವಾಸ ಮುನಿಗಳು ಇಡೀ ಅಯೋಧ್ಯೆಯನ್ನ ನಾಶ ಮಾಡುವಂತಹ ಶಾಪ ನೀಡುವುದಾಗಿ ಎಚ್ಚರಿಸಿದರು. ಈ ವೇಳೆ ಅಯೋಧ್ಯೆಯನ್ನ ಉಳಿಸಲು ತನ್ನ ಪ್ರಾಣ ಬೇಕಾದರೂ ತ್ಯಾಗ ಮಾಡುವುದಾಗಿ ಲಕ್ಷ್ಮಣ ನಿರ್ಧರಿಸಿದನು. ಬಳಿಕ ಶ್ರೀರಾಮನಿಗೆ ವಿಷಯ ತಿಳಿಸಲು ಓಡೋಡಿ ಒಳಗೆ ಬಂದನು. ಈಗ ಶ್ರೀರಾಮನು ತನ್ನ ವಾಗ್ದಾನದ ಪ್ರಕಾರ ಲಕ್ಷ್ಮಣನಿಗೆ ಮರಣದಂಡನೆಯನ್ನು ನೀಡಬೇಕಾಗಿರುವುದರಿಂದ ಗೊಂದಲಕ್ಕೊಳಗಾದನು. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶ್ರೀರಾಮನು ತನ್ನ ಗುರು ವಸಿಷ್ಠರನ್ನು ಸ್ಮರಿಸಿ ಬೇರೆ ದಾರಿಯನ್ನು ತೋರಿಸಲು ಮನವಿ ಮಾಡಿಕೊಂಡರು. ಗುರು ವಸಿಷ್ಠರು, ನೀನು ಲಕ್ಷ್ಮಣನಿಂದ ದೂರಾಗಬಹುದು, ಅದು ಆತನಿಗೆ ಮರಣದಂಡನೆಯನ್ನು ನೀಡಿದಂತೆ. ಇದನ್ನು ಕೇಳಿದ ಲಕ್ಷ್ಮಣ ತನ್ನ ಸಹೋದರನಿಂದ ಜೀವನ ಪೂರ್ತಿ ದೂರ ಉಳಿಯಲು ಸಾಧ್ಯವಿಲ್ಲ ಎಂದು ಹೇಳಿದ. ಅಣ್ಣನ ಮಾತಿಗೆ ಮಣಿದು ಸಾವನ್ನು ಅಪ್ಪಿಕೊಳ್ಳಲು ಲಕ್ಷ್ಮಣ ನಿರ್ಧರಿಸಿ ಬಳಿಕ ಸರಯೂ ನದಿಯಲ್ಲಿ ಜಲಸಮಾಧಿಯಾದ ಎಂದು ಇತಿಹಾಸ ಹೇಳುತ್ತದೆ. ಇನ್ನೂ ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ನಿಮ್ಮ RJ ಮಾಧುರಿ.